ಬೇಕೇ ಬೇಕು. ಇಡೀ ರಾಜ್ಯದ ಸತ್ಯಪರ, ನ್ಯಾಯಪರ, ಧರ್ಮಪರ ಎಲ್ಲ ಹೋರಾಟ ಬಂಧುಗಳಿಗೆ ಮಾಡುವಂತ ವಿನಂತಿ. ಇದೇ ಬರುವ 6/4/2025 ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಮಣ್ಣಸಂಕ ಎಂಬಲ್ಲಿಂದ ಒಂದು ಬೃಹತ್ ಜಾಥಾ ನಡೀಲಿಕ್ಕಿದೆ. ಆ ಜಾಥಾಕ್ಕೆ ರಾಜ್ಯದ ಎಲ್ಲಾ ವರ್ಗದ ಜನರು ನ್ಯಾಯಕ್ಕೋಸ್ಕರ ಬರಬೇಕು. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲಿವರೆಗೆ ಸತ್ತಂತ 464 ಅಸಹಜ ಸಾವುಗಳು, ಪದ್ಮಲತಾ, ವೇದವಲ್ಲಿ, ನಾರಾಯಣ ಮಾವತ, ಯಮುನಾ ಅಣ್ಣ ತಂಗಿಯರ ಕೊಲೆ, ಸೌಜನ್ಯಳ ರೇಪ್ ಅಂಡ್ ಮರ್ಡರ್, ಅದರಲ್ಲಿ ಕೂಡ ಯಮುನದ್ದು ರೇಪ್ ಆಗಿದೆ, ವೇದವಲ್ಲಿದ್ದು ರೇಪ್ ಆಗಿದೆ, ಪದ್ಮಲತದ್ದು ರೇಪ್ ಆಗಿದೆ. ಎಲ್ಲಾ ಹೆಣ್ಣುಮಕ್ಕಳು ಸತ್ತದ್ದು ರೇಪ್ ಆಗಿಯೇ ಕೊಲೆ ಮಾಡಿರುವಂತದ್ದು. ಅದಕ್ಕೋಸ್ಕರ ನಾವು ಹೇಳುವಂತ ಈ ಎಲ್ಲಾ ಹೋರಾಟವು ಒಂದೇ ವೇದಿಕೆಯಿಂದ, ಅದರಲ್ಲಿ ಸೌಜನ್ಯಂದು ವಿಶೇಷವಾಗಿ 2 ಸಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ದಾರೆ. ಇಷ್ಟ ತನಕ ಮಾಡಲಿಲ್ಲ. ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಲಿಕ್ಕೆ, ಅದರ ಜೊತೆಯಲ್ಲಿ ಕಾನೂನಿನ ನ್ಯಾಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ ಶೀಘ್ರವಾಗಿ ತನಿಖೆ ಆಗಿ ನ್ಯಾಯ ದೊರಕಿಸಿಕೊಡಬೇಕು. ಯಾಕಂತ ಹೇಳಿದ್ರೆ 13 ವರ್ಷದಲ್ಲಿ ನ್ಯಾಯ ಕೇಳುವಂತವರು ಎಷ್ಟು ಮಂದಿ ಸತ್ತೋಗಿದ್ದಾರೆ, ಎಷ್ಟೋ ಮಂದಿ ಸಾಕ್ಷಿಗಳು ನಾಶ ಆಗಿದ್ದಾರೆ. ಇನ್ನು ಯಾವಾಗ ನೀವು ನ್ಯಾಯ ಕೊಡ್ತೀರಿ? ಈ ದೇಶದಲ್ಲಿ ಜನಗಳು ಮಾಡುವಂತ ಪ್ರಶ್ನೆ ನ್ಯಾಯ ಉಂಟಾ ಇಲ್ಲವನ್ನ. ಅದಕ್ಕೋಸ್ಕರ ಈ ಅವಕಾಶಕ್ಕೆ ಎಡೆ ಮಾಡಿಕೊಡಬೇಡಿ. ನಾವು ಹೇಳುವಂತದ್ದು ಇವತ್ತು ಹೋರಾಟ ಎಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅಸಹಜ ಸಾವುಗಳು ಯಾವಿದ್ದವೋ, ಯಾವುದು ಅತ್ಯಾಚಾರ ಕೊಲೆ ಪ್ರಕರಣಗಳಿದ್ದವೋ ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಆಗಿ ತನಿಖೆ ಆಗಬೇಕು. ಅದಕ್ಕೋಸ್ಕರ ಈ ಹಕ್ಕೊತ್ತಾಯಕ್ಕೋಸ್ಕರ ನಾಳ್ದು ನಡೆಯುವಂತ ಒಂದು ಸಮಾವೇಶಕ್ಕೆ, ಪ್ರತಿಭಟನೆಗೆ ಎಲ್ಲರೂ ಸಾವಿರಾರು ಜನ ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನನ್ನ ಮಗಳ ಸೌಜನ್ಯಲ ಅತ್ಯಾಚಾರ ಕೊಲೆ ಆಗಿ ಇವತ್ತು 13 ವರ್ಷ ಆಗ್ತಾ ಬಂತು. ಇವತ್ತಿನವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ. 13 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ, ನ್ಯಾಯ ಸಿಗಲಿಲ್ಲ. ಇವತ್ತು ಆ ಅತ್ಯಾಚಾರಿಗಳು ಹಿಂದೆ ಎಷ್ಟು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಾಗಿದೆ. ನಮಗೆ ಇನ್ನು ಮುಂದೆ ಕೂಡ ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ಅತ್ಯಾಚಾರಗಳು ನಡೀಬಾರದು. ಇನ್ನು ಇದರ ಮುಂದೆ ಆಗಿದ್ದಂತ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣದ ಎಲ್ಲ ಮಕ್ಕಳಿಗೂ ಕೂಡ ಇದರಲ್ಲಿ ನ್ಯಾಯ ಸಿಗಬೇಕು. ಇಷ್ಟರೊಳಗೆ ನ್ಯಾಯ ಸಿಗಲಿಲ್ಲ. ನಾನು ಇಡೀ ರಾಜ್ಯದ ಜನತೆಗೆ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ, ಎಲ್ಲರೂ ಸೇರಿ ನನಗೆ ನ್ಯಾಯ ತೆಗೆದುಕೊಡ್ಬೇಕು, ನೀವು ಒಂದುಗೂಡಿ ನನಗೆ ನ್ಯಾಯ ತೆಗೆಸಿಕೊಡಿ ಅಂತ ನಾನು ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ.